ಗೀತಾ ಮಹಾತ್ಮೆ ಯಃ ಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವ ಮನುಷ್ಯನು ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿ ಸ್ವೇಚ್ಛೆಯಿಂದ ವರ್ತಿಸುತ್ತಾನೆಯೋ ಅಂತಹವನು ಸಿದ್ಧಿಯನ್ನು ಹೊಂದುವುದಿಲ್ಲ ಮತ್ತು ಈ ಲೋಕದಲ್ಲಿ ಸುಖವನ್ನಾಗಲಿ ಅಥವಾ ಮರಣಾನಂತರ ಮುಕ್ತಿಯನ್ನಾಗಲಿ ಸ್ವರ್ಗವನ್ನಾಗಲಿ ಹೊಂದಲಾರನು. ಶಾಸ್ತ್ರದ ನಿಯಮಗಳನ್ನು ತಿರಸ್ಕರಿಸಿ ಬಯಕೆಯ ಪ್ರಚೋದನೆಗಳ ಪ್ರಕಾರ ವರ್ತಿಸುವವನು ಯಶಸ್ಸನ್ನು ಅಥವಾ ಸರ್ವೋಚ್ಚ ಗುರಿಯನ್ನು ಪಡೆಯುವುದಿಲ್ಲ ಎಂಬುದೇ ಈ ಶ್ಲೋಕದ ತಾತ್ಪರ್ಯವಾಗಿದೆ. ಜ್ಞಾನೋದಯದತ್ತ ಸಾಗುವಾಗ ಮಾನವರಿಗೆ ನೀಡಲಾಗುವ ಮಾರ್ಗದರ್ಶಿ ನಕ್ಷೆಗಳೇ ಶಾಸ್ತ್ರಗಳು. ಇವು ನಮಗೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ನೀಡುತ್ತವೆ. ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ಅರಿವು ನೀಡುತ್ತವೆ. ಶಾಸ್ತ್ರದಲ್ಲಿ ವಿಧಿ ಮತ್ತು ನಿಷೇಧ ಎಂಬ ಎರಡು ರೀತಿಯ ಆದೇಶವಿರುತ್ತದೆ. ಈ ಎರಡು ರೀತಿಯ ಆದೇಶಗಳನ್ನು ನಿಷ್ಠೆಯಿಂದ ಅನುಸರಿಸುವ ಮೂಲಕ ಮಾನವರು ಪರಿಪೂರ್ಣತೆಯತ್ತ ಸಾಗಬಹುದು. ಮನುಷ್ಯನಿಗಾಗಿಯೇ ಶಾಸ್ತ್ರವಿಧಿಗಳು ಇರುವುದು. ಶಾಸ್ತ್ರವಿಧಿ ಎಂದರೆ ಕರ್ತವ್ಯ ಅಕರ್ತವ್ಯ ನಿಯಮಗಳು. ಪ್ರತಿಯೊಬ್ಬ ಮಾನವನಿಗೂ ಸುಖ ಶಾಂತಿಗಳನ್ನು ಉಂಟು ಮಾಡುವುದೇ ಶಾಸ್ತ್ರಗಳ ಉದ್ದೇಶ. ಈ ಶಾಸ್ತ್ರವಿಧಿಗಳನ್ನು ಅನುಸರಿಸಿ ಅದರಂತೆ ನಡೆದುಕೊಂಡರೆ ಮಾನವನಿಗೆ ಮಂಗಳವಾಗುತ್ತದೆ. ಮನಬಂದಂತೆ ಸ್ವೇಚ್ಛಾವಿಹಾರಿಯಾಗಿ ಬಿಟ್ಟರೆ ಅವನಿಗೆ ಗುರಿಯಾಗಲಿ ಮಾರ್ಗವಾಗಲಿ ಗೊತ್ತಿಲ್ಲವಾದ್ದರಿಂದ ಹಾಳಾಗಿ ಹೋಗಿಬಿಡುತ್ತಾನೆ. ಅಂತಹವನು ಈ ಜನ್ಮದಲ್ಲಿ ಸುಖವನ್ನು ಪಡೆಯಲಾರ, ಜನ್ಮಾಂತರದಲ್ಲೂ ಒಳ್ಳೆಯ ಫಲಗಳನ್ನು ಪಡೆಯಲಾರ. ಶಾಸ್ತ್ರವಿಧಿಯಂತೆ ನಡೆದುಕೊಂಡರೆ ಜನ್ಮಾಂತರದಲ್ಲೂ ಸುಖವನ್ನು ಹೊಂದಬಹುದು. ಶ್ರೀಕೃಷ್ಣನು ಈ ಶ್ಲೋಕದ ಮೂಲಕ ಮನುಷ್ಯನು ತನ್ನ ಜೀವನವನ್ನು ಧರ್ಮಬದ್ಧವಾಗಿ ಮತ್ತು ಶಿಸ್ತಿನಿಂದ ನಡೆಸಬೇಕೆಂದು ಬೋಧಿಸಿದ್ದಾನೆ. ಹರಿ ಓಂ.